ಕುಮಾರಸ್ವಾಮಿ ಅವರು ಇದನ್ನೇ ರಾಜಕಾರಣ ಮಾಡ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಈ ತರ ಮಾತಾಡಿದ್ರೆ ಏನ್ ಮಾತಾಡೋಣ? ಈಗ ಮಾತಾಡಿದ್ರೆ ಏನ್ ಮಾತಾಡಬೇಕು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನ್ ಮಾಡ್ತೀವಿ? ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ, ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಅವ್ರ ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರ್ತಿದ್ರೆ ಮತ್ತೆ ಕೊಡ್ಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡ್ಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂತ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವರಿಗೆ? ಅಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಹರಾಜಾದಂಗೆ ಆಗಿದೆ ಸರ್. ಈಗ ಬಟ್ ಟೆರರ್ಗೆ ನೀವು ಒಳಗಡೆ ಮೊಬೈಲ್ ಆಕ್ಸೆಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಕರ್ನಾಟಕ ಅನ್ನೋದು. ಇದು ಕರ್ನಾಟಕಕ್ಕೆ ಅಗೌರವ ಆಗಿರ್ತಕ್ಕಂಥದ್ದು. ನಾನು ಅದಕ್ಕೆ ಬಗ್ಗೆ ಚರ್ಚೆ ಮಾಡಲ್ಲ, ಬಟ್ ಇಟ್ಸ್ ಸೇಮ್. ಯಾವುದೇ ಒಂದು ವ್ಯವಸ್ಥೆ ರೀತಿ ಆಗ್ತಕ್ಕಂಥದ್ದು ತಪ್ಪಿದೆ. ಅದಕ್ಕೆ ಕರ್ನಾಟಕನೇ ಕಾರಣ ಆಗೋದಿಲ್ಲ. ಕೆಲವು ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರ್ಸ್ಗಳು ಯಾರಿದ್ದಾರೆ ಅದನ್ನ ಕಂಡುಹಿಡಿಬೇಕು, ಅವ್ರನ್ನ ಏನು ಕಾನೂನು ಪ್ರಕಾರ ಇದೆ ಕ್ರಮ ತಗೋಬೇಕು. ಅದಕ್ಕೆ ಇಟ್ ಇಸ್ ನಾಟ್ ಎ ಶೇಮ್ ಟು ದ ಕರ್ನಾಟಕ, ಡೆಫಿನೆಟ್ಲಿ. ಕುಮಾರಸ್ವಾಮಿ ಅವರು ಇದನ್ನೇ ರಾಜಕಾರಣ ಮಾಡ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಈ ತರ ಮಾತಾಡಿದ್ರೆ ಏನ್ ಮಾತಾಡೋಣ? ಈಗ ಮಾತಾಡಿದ್ರೆ ಏನ್ ಮಾತಾಡಬೇಕು? ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಏನ್ ಮಾಡ್ತೀವಿ? ಅವ್ರು ಟೆರರಿಸ್ಟ್ ಇದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ, ಕುಮಾರಸ್ವಾಮಿ ಹಿಡಿಬೇಕಲ್ಲ. ಟೆರರಿಸ್ಟ್ ಇದಾರೆ ಮತ್ತೆ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ, ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಅವ್ರ ಕೈಗೈತಲ್ಲ, ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರ್ತಿದ್ರೆ ಮತ್ತೆ ಕೊಡ್ಬೇಕು, ಅಥವಾ ಅವರೇ ಹೋಗಿ ಹಿಡಿದು ಬಿಡ್ಬೇಕಲ್ಲ. ಯಾಕೆ ಹಿಡಿಬಾರ್ದು? ಅವರು ಅಷ್ಟು ಮಾಹಿತಿ ಇದ್ರೆ, ಅಷ್ಟು ಖಚಿತವಾದಂತ ಮಾಹಿತಿ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಹೇಳಿದ್ರೆ ಮತ್ತೆ ಆ ಥರ ಮಾಹಿತಿ ಇದ್ರೆ ಮತ್ತೆ ಅವರೇ ಮತ್ತೆ ಈ ದೇಶದ ಸಚಿವರಾಗಿ ನಡೀತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿ ರೀತಿ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ ಅವರಿಗೆ? ಅಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಹರಾಜಾದಂಗೆ ಆಗಿದೆ ಸರ್. ಈಗ ಬಟ್ ಟೆರರ್ಗೆ ನೀವು ಒಳಗಡೆ ಮೊಬೈಲ್ ಆಕ್ಸೆಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಕರ್ನಾಟಕ ಅನ್ನೋದು. ಇದು ಕರ್ನಾಟಕಕ್ಕೆ ಅಗೌರವ ಆಗಿರ್ತಕ್ಕಂಥದ್ದು. ನಾನು ಅದಕ್ಕೆ ಬಗ್ಗೆ ಚರ್ಚೆ ಮಾಡಲ್ಲ, ಬಟ್ ಇಟ್ಸ್ ಸೇಮ್. ಯಾವುದೇ ಒಂದು ವ್ಯವಸ್ಥೆ ರೀತಿ ಆಗ್ತಕ್ಕಂಥದ್ದು ತಪ್ಪಿದೆ. ಅದಕ್ಕೆ ಕರ್ನಾಟಕನೇ ಕಾರಣ ಆಗೋದಿಲ್ಲ. ಕೆಲವು ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರ್ಸ್ಗಳು ಯಾರಿದ್ದಾರೆ ಅದನ್ನ ಕಂಡುಹಿಡಿಬೇಕು, ಅವ್ರನ್ನ ಏನು ಕಾನೂನು ಪ್ರಕಾರ ಇದೆ ಕ್ರಮ ತಗೋಬೇಕು. ಅದಕ್ಕೆ ಇಟ್ ಇಸ್ ನಾಟ್ ಎ ಶೇಮ್ ಟು ದ ಕರ್ನಾಟಕ, ಡೆಫಿನೆಟ್ಲಿ.